ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಾನು ನಮ್ಮ ವೈಫಿಗೆ ಸ್ವಲ್ಪ ಕ್ವಶನ್ ಕೇಳ್ತೀನಿ, ತರಲೆ ಕ್ವಶನ್ಸ್. ಅವಳು ಅದಕ್ಕೆ ಆನ್ಸರ್ ಮಾಡ್ತಲ್ಲ ಇಲ್ವಾ ನೋಡ್ಬಿಡೋಣ. ಅವಳು ಏನಾದ್ರು ರಾಂಗ್ ಆನ್ಸರ್ ಕೊಟ್ಟರೆ ಅಥವಾ ಆನ್ಸರ್ ಮಾಡಲಿಲ್ಲ ಅಂದರೆ ನಾನು ಅವಳಿಗೆ ಈ ಫ್ರೂಟ್ಸ್ ಇಟ್ಟಿದ್ದೀನಿ. ಎಲ್ಲಿ ತೋರಿಸಿ ನಾನೇ ತಿಂದಲ್ಲ, ನಾನೇ ತೋರಿಸ್ದೆ. ತಪ್ಪ ಆನ್ಸರ್ ಹೇಳ್ರೆ ಲಿಂಬಿ ಹಣ್ಣು ನೆಕ್ಕುದಂಬ್ರ, ಇಲ್ದಿರೆ ಕರೆಕ್ಟ್ ಆನ್ಸರ್ ಹೇಳಿದ್ರೆ ಆರೆಂಜ್ ತಿಂಬುದಂಬ್ರ. ಕಾಂಬ ಐ ವಿಲ್ ಟ್ರೈ ಮೈ ಬೆಸ್ಟ್. ನೋಡಬಿಡ ನಾ ಇಟ್ಕಂತೆ. ಸರಿ. ಸೊ ಫಸ್ಟ್ ಕ್ವಶನ್, ಇಂಗ್ಲಿಷಲ್ಲಿ ನಂಬರ್ಸ್ ಇರುತ್ತಲ್ಲ, 1 ಇಂದ 100 ವರೆಗೂ. 1 ಇಂದ 100 ಒಳಗೆ ಅಂದ್ರೆ 1 ONE ಅಲ್ವಾ, ಆ ಥರ 100 ಒಳಗೆ ಎಷ್ಟು ಎ ಯೂಸ್ ಆಗುತ್ತೆ, ಎಷ್ಟು ಬಾರಿ ಯೂಸ್ ಆಗುತ್ತೆ? ಏನೇ ಯೂಸ್ ಆಗ್ತಿಲ್ಲ ಬಟ್ ನಂಗೆ ಗೊತ್ತಿಲ್ಲ, ನಾ ಸೋತೆ ಬಿಟ್ಟ್ಯಾ? ಆಕ್ಚುಲಿ ತಿನ್ಸೋಣ ಅನ್ಕೊಂಡೆ, ಬಟ್ ಅವ್ರು ಫಸ್ಟಿಗೆ ಏನೂ ಯೂಸ್ ಆಗಲ್ಲ ಅಂದ್ಬಿಟ್ಲು. ಆಕ್ಚುಲಿ ಅದು ರೈಟ್ ಆನ್ಸರ್. ಒಂದ್ಸಲಿನೂ ಎ ಬರಲ್ಲ 1 ಇಂದ 100 ವರೆಗೂ. ಬೇಕಾದ್ರೆ ನೀವು ಒಂದ್ಸಲ ಚೆಕ್ ಮಾಡಿ ನೋಡಿ. 1 ಪಾಯಿಂಟ್. ಓಕೆ, ಒಂದು ಆರೆಂಜ್. ಓಕೆ, ಈಗ ಸೆಕೆಂಡ್ ಕ್ವಶನ್. ತಿಮ್ಮ ರಾಮನ್ ತಮ್ಮನಾದ್ರೆ, ದೀಪ ಬಸ್ಯಾನ್ ತಂಗಿ ಆದ್ರೆ, ರಾಮ ದೀಪನ್ ಮಗಳಾದ್ರೆ. ಸರಿ, ಇನ್ನೊಂದು ರಾಂಗ್ ಆಯ್ತು. ಇವ್ರಿಗೆ ಕ್ವಶನ್ ಕೇಮ್ ಬರ್ತಿಲ್ಲ, ಇವರಿಗೆ ಲಿಂಬೆ ತಿನ್ಸಿ ಬಿಟ್ಟೆ. ಈಗ ತಿಮ್ಮ ರಾಮನ್ ತಮ್ಮನಾದ್ರೆ, ತಿಮ್ಮ ರಾಮನ ತಮ್ಮನಾದ್ರೆ, ದೀಪ ಬಸ್ಯನ ತಂಗಿ ಆದ್ರೆ, ದೀಪ ಬಸ್ಯನ್ ತಂಗಿ ಆದ್ರೆ, ರಾಮ ದೀಪಳ ಮಗನಾದ್ರೆ, ರಾಮ ದೀಪಾಳ ಮಗನಾದ್ರೆ, ತಿಮ್ಮ ಮತ್ತು ಬಸ್ಯನ ನಡುವಿನ ಸಂಬಂಧವೇನು? ನಂಗೆ ಸತ್ಯ ಗೊತ್ತಿಲ್ಲ. ಇನ್ನೊಂದ್ಸಲ ಹೇಳ್ತೀನಿ. ತಿಮ್ಮ ರಾಮನ್ ತಮ್ಮನಾದ್ರೆ, ದೀಪ ಬಸ್ಯನ್ ತಂಗಿ ಆದ್ರೆ, ರಾಮ ದೀಪಾಳ ಮಗನಾದ್ರೆ, ತಿಮ್ಮ ಮತ್ತು ಬಸ್ಯನ್ ನಡುವಿನ ಸಂಬಂಧ ಗೊತ್ತಿಲ್ಲ? ಅಣ್ಣ ತಮ್ಮ, ಮೈದನ, ಅಪ್ಪ ಮಗ. ನಂಗೆ ಗೊತ್ತಿಲ್ಲ ಗೈಸ್, ನಂಗೆ ಸೋತೆ ಗೈಸ್. ಸತ್ಯಾ? ಮಾವ. ಓಕೆ ಗೈಸ್. ಓಕೆ, ನಾನು ತಿಂತೆ. ತಿನ್ನೋದಲ್ಲ, ಹಂಗೆ ರಸ ಹಾಕೊಂಬ. ನೆಕ್ಕುದಾ? ಹಿಂಗೆ ಡ್ರಾಪ್ಸ್ ಹಾಕೊಂಬ. ಮೂರನೇ ಕ್ವಶನ್. ಒಬ್ಬ ರೈತನ ಬಳಿ 15 ಕುರಿ ಇರುತ್ತೆ, ಅದರಲ್ಲಿ 5 ಬಿಟ್ಟು ಬೇರೆ ಎಲ್ಲ ಸತ್ತೋಗಿರುತ್ತೆ. ಹಾಗಾದ್ರೆ ಈಗ ರೈತನ ಬಳಿ ಎಷ್ಟು ಕುರಿ ಇರುತ್ತೆ? 15 ಕುರಿ ಇರುತ್ತ, 5 ಬಿಟ್ಟು ಮತ್ತೆಲ್ಲ ಕರೆಕ್ಟ್. ಹೇಗೆ ಫ್ರೆಂಡ್ಸ್ ನಾವು? ಕ್ವಶನ್ ಹೇಳೋದಕ್ಕೆ ಮುಂಚೆ ನೆಗೆ ಹೇಳ್ತಾರಪ್ಪ. ಈ ಕ್ವಶನ್ ಹೆಂಗಿದೆ ಹೇಳಿ. ಈಗ ನೀನ್ ಥಿಂಕ್ ಮಾಡ್ಬೇಕು. ನೀನು ಒಂದು ಹಡಗಲ್ಲಿ ಇರ್ತೀಯ, ಆ ಹಡಗು ಸಮುದ್ರದಲ್ಲಿ ಮುಳುಗಿರುತ್ತೆ, ಬಟ್ ನೀನು ಹೆಂಗ್ ಬಚಾವ್ ಆಗ್ತೀಯ? ಲೈಫ್ ಜಾಕೆಟ್ ಹಾಕೊಂಡಿರುತ್ತೆ, ಕೂಗ್ತೆ ಹೆಲ್ಪ್ ಮೀ ಅಂತೆ. ಇಲ್ಲ, ನಾನು ಹಡಗಲ್ಲಿ ಇರ್ತೆ, ಹಡಗು ಮುಳುಗಿರುತ್ತಲ್ಲ. ನೀನು ಥಿಂಕ್ ಮಾಡಿ. ಈಗ ನೀನು ಒಂದು ಹಡಗಲ್ಲಿ ಇರ್ತೀಯ, ಆ ಹಡಗು ಸಮುದ್ರದಲ್ಲಿ ಮುಳುಗ್ತಿರುತ್ತೆ, ನೀನ್ ಹೆಂಗ್ ಬಚಾವ್ ಆಗ್ತೀಯ? ನೀನು ಆ ಥಿಂಕ್ ಮಾಡೋದನ್ನ ಸ್ಟಾಪ್ ಮಾಡ್ರೆ ಬಚಾವ್ ಆಗ್ತೀಯ. ಓಕೆ, ಇದೆಂತ ಆನ್ಸರ್ ನಂಗೆ ಗೊತ್ತಿಲ್ಲ. ನಾ ಥಿಂಕ್ ಮಾಡು ಸ್ಟಾಪ್ ಮಾಡು, ನಾ ಬಚಾವ್ ಆಗ್ತಂತೆ. ಹೆಂಗ್ ಬಚಾವ್ ಆಗ್ತೀಯ ಅದರಿಂದ ಆಚೆ ಬರ್ಬೇಕು. ಥಿಂಕ್ ಮಾಡಿ ಎರಡನೇ ಸಲ
ಸರಿ. ಇನ್ನೊಂದು ಕ್ವಶನ್. ಒಂದು ಕಾರಲ್ಲಿ ಇಬ್ರು ತಾಯಿ ಇಬ್ರು ಮಕ್ಳು ಇರ್ತಾರೆ. ಒಂದು ಕಾರಲ್ಲಿ ಇಬ್ರು ತಾಯಿ ಇಬ್ರು ಮಕ್ಳು ಇರ್ತಾರೆ. ಆದ್ರೆ ಕಾರಲ್ಲಿ ಇರೋದು 3 ಜನ. ಹೇಗೆ? ಇಬ್ರು ತಾಯಿ ಇಬ್ರು ಮಕ್ಕಳ. ಒಂದ್ ಕಾರಲ್ಲಿ ಹಾ ಇಬ್ರು ತಾಯಿ ಇಬ್ರು ಮಕ್ಳು ಇರ್ತಾರೆ. ಹಾ ಆದ್ರೆ ಕಾರಲ್ಲಿ ಇರೋದು ಬರೀ 3 ಜನ. ಹೇಗೆ? ಹೌದು. ಎಂತ? ಹಿಂದ್ ಬದಿನ ಅಮ್ಮನ ಆನ್ಸರ್ ಎಂತ ಗೊತ್ತಾ? 2 ಹೆಂಡ್ತಿ ಅಮ್ಮ ಅವನಿಗೆ. ಸೋತ್ಯಾ? ಒಂದ್ ನಿಮಿಷ ತಡೀರಿ. ಇಬ್ರು ತಾಯಂದಿರು ಇರ್ತಾರ, ಇಬ್ರು ಮಕ್ಕಳು ಇರ್ತಾರ. ಬಟ್ ಕಾರಲ್ಲಿ ಇಬ್ರು 3 ಜನ. ಹಾ. ತಾಯಂದಿರು ಇಬ್ರು ಮಕ್ಕಳು. ಹಾ 2 ತಾಯಂದಿರು ಅವ್ರಿಬ್ರಿಗೆ 1 ಮಕ್ಕಳು ಇರ್ತಾರ. ಸೋತ್ಯಾ? ಹೇಳು. ಹಾ ಸೋತೆ. ಮಗಳು ತಾಯಿ ಅಜ್ಜಿ. ಹಾ? ಇಬ್ರು ತಾಯಿ ಅಂದ್ರೆ ಒಬ್ರು ಅಜ್ಜಿ ಮಗಳು ಮೊಮ್ಮಗಳು 3 ಜನ ಆಯ್ತಲ್ಲ. ಇಬ್ರು ತಾಯಿ ಅಂದ್ರೆ ಒಬ್ರು ಹಾ 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 ಗೊತ್ತಾಯ್ತು. ಅಜ್ಜಿ ಅಮ್ಮ ಮೊಮ್ಮಗ. ಹಂಗೆ ಗೊತ್ತಾಯ್ತು. ಇವ್ರು ಹೇಳ್ತೀನಿ ನಾ ತಿಂತಿಲ್ಲ, ನಾನಾಗಿ ಪ್ರೋತ್ಸಾಹಿಸುದಿಲ್ಲ ಯಾವ್ದು. ಏನು ಖಾಲಿನೇ ಆಗಿಲ್ಲ, ಅದು ಇನ್ನೂ ಜಾಸ್ತಿ. ಹಾ ಸಾಕು. ಸ್ವೀಟ್ ಇದೆಯಾ? ದೋಸ್ತೆ ಎಷ್ಟಿದೆ ಸ್ವೀಟ್ ಇರುತ್ತಲ್ಲ ಲೆಮನ್. ಕ್ವಶನ್. ಒಂದು ಹುಡುಗಿ ಫುಟ್ಬಾಲ್ ನ ಜೋರಾಗಿ ಒದಿತಾಳೆ. ಬಾಲ್ ತುಂಬಾ ದೂರ ಹೋಗ್ಬಿಟ್ಟು ಪುನಃ ಅದೇ ಬಳಿ ವಾಪಸ್ ಬರುತ್ತೆ. ಹೇಗೆ? ಎದ್ರ ಗಾಡಿ ಇರುತ್ತೆ ಅದಕ್ಕೆ? ಇಲ್ಲ. ಅಲ್ಲ ಗಾಡಿ. ಒಂದ್ ಹುಡುಗಿ ಎಂತ ತೊಳಿತಾಳೆ? ಫುಟ್ಬಾಲ್ ನ ಜೋರಾಗಿ ಒದಿತಾಳೆ. ಬಾಲ್ ತುಂಬಾ ದೂರ ಹೋಗುತ್ತೆ, ಮತ್ತೆ ಪುನಃ ಯಾವುದೇ ಸಪೋರ್ಟ್ ಇಲ್ದೆ ಅದು ವಾಪಸ್ ಬರುತ್ತೆ ಅವಳ ಹತ್ರನೇ. ಹೆಂಗೆ? ನಂಗೆ ಗೊತ್ತಿಲ್ಲ. ಎದ್ರ ಗಾಡಿ ಇತ್ತೇನೋ. ಆಕ್ಚುಲಿ ಹುಡುಗಿ ಫುಟ್ಬಾಲ್ ನ ನೆಲದಿಂದ ಮೇಲೆ ಒದ್ದಿರ್ತಾಳೆ. ಅದು ಮೇಲ್ ದೂರ ಹೋಗ್ಬಿಟ್ಟು ಎತ್ತರಕ್ಕೆ ಹೋಗಿ ಮತ್ತೆ ಅಮ್ಮನ ಆನ್ಸರ್ ಕರೆಕ್ಟ್. ಗ್ರಾವಿಟೇಷನಲ್ ಫೋರ್ಸ್. ಇಲ್ಲ, ಅಮ್ಮ ಹೇಳಿದ್ದು ಇದು ಗೋಡೆ ಹೊಡೆದಿದೆ. ಇಲ್ಲ, ಅಮ್ಮ ಹೇಳಿದ್ ಗ್ರಾವಿಟೇಷನಲ್. ಹೌದಾ? ಹಾ ನಾ ಸೋತೆ ಗಾಯ್ಸ್. ಸೊ ನಾನಾಗೆ ನಾ ಲಿಂಬೆ ಹಣ್ಣು ತಿಂತಿದ್ದೆ ಇವ್ರು ಹೇಳೋಕ್ಕಿಂತ ಮುಂಚೆ. ಅಷ್ಟೇ ನಂಗೆ ಗೊತ್ತಿರೋ ಕ್ವಶನ್ಸ್ ಇಷ್ಟೇ. 3 ಕ್ವಶನ್ ಆಲ್ಮೋಸ್ಟ್ ಎಲ್ಲ ಸೋತಿದ್ದಾಳೆ. ಕೇಳದೆ ಒಂದ್ 3 ಕ್ವಶನ್ ತುಂಬಾ ಲಿಂಬೆ ಹಣ್ಣು ತಿಂತಾ ಇರೋದು ಬೇಡ ಅಂದ್ಬಿಟ್ಟು ಇಷ್ಟೇ ಸಾಕು ಅಂತ ಸ್ಟಾಪ್ ಮಾಡಿದ್ವಿ. ಪ್ರೀತಿ ನನ್ ಕೇಳಿ ನಾನೇ ಹೇಳುದು ಮಜಾ ಬರುತ್ತೆ. ಇದು ಲಾಸ್ಟ್ ಕ್ವಶನ್. ಬಟ್ ನಾನು ಆರೆಂಜೇ ತಿಂತೆ ಕಾಣಿಬೇಕಾರೆ. ಇನ್ನೊಂದು ಲಾಸ್ಟ್ ಕ್ವಶನ್. ಇದನ್ನ ತಯಾರಿಸುವವನಿಗೆ ಅದರ ಅವಶ್ಯಕತೆ ಇರೋದಿಲ್ಲ. ಇದನ್ನ ಖರೀದಿಸುವವನು ಅದನ್ನು ಉಪಯೋಗಿಸೋದಿಲ್ಲ. ಉಪಯೋಗಿಸುವವನು ಅದನ್ನು ಖರೀದಿಸೋದಿಲ್ಲ. ಅದನ್ನು ನೋಡೋದು ಕೂಡ ಇಲ್ಲ. ಅದೇನು? ಗಾಳಿ, ಅಲ್ಲ, ನೀರು. ಇದು ನಿಂಗೆ ಆನ್ಸರೇ ಸಿಗಲ್ಲ ಬಿಡ. ಹಂಗಿದ್ರೆ ಮತ್ತೆ ಹಂಗಿನ ಕ್ವಶನ್ ಕೇಳಕ್ಕೆ ಬಟ್ ಆಕ್ಚುಲಿ ಆನ್ಸರ್ ಕರೆಕ್ಟ್ ಅಂತ ಇನ್ನೊಂದ್ಸಲ ಹೇಳ್ತೇನೆ. ತಯಾರಿಸುವವನಿಗೆ ಅದರ ಅವಶ್ಯಕತೆ ಇರಲ್ಲ. ಖರೀದಿಸುವವನಿಗೆ ಅದನ್ನ ಉಪಯೋಗಿಸೋದಿಲ್ಲ. ಅವನು ಯಾರು ಉಪಯೋಗಿಸ್ತಾರೆ ಅದನ್ನ ಖರೀದಿಸಲ್ಲ, ಅದನ್ನ ನೋಡೋದು ಇಲ್ಲ. ಹಂಗಾದ್ರೆ ಅದೇನು ಗೊತ್ತಿಲ್ವಾ? ಶವದ ಪೆಟ್ಟಿಗೆ. ಶವದ ಪೆಟ್ಟಿಗೆ. ಕ್ವಶನ್ ಹೇಳಿ. ಶವದ ಪೆಟ್ಟಿಗೆ ಅಂತ. ತಯಾರಿಸೋನಿಗೆ ಅದ್ರ ಅವಶ್ಯಕತೆ ಇರಲ್ಲ. ಯಾಕೆ? ಅವ್ರಿಗೆ ನೆಕ್ಸ್ಟ್ ಮುಂದೊಂದಿನ. ಬಟ್ ಈಗ ನಾ ಏನೋ ಮಾಡ್ತೀವಿ ಅಂದ್ರೆ, ಈಗ ಫುಡ್ ಮಾಡ್ತೀವಿ ಅಂದ್ರೆ ನಾವು ತಿಂತೀವಿ. ಬಟ್ ಅವನ್ ತಯಾರಿಸೋನಿಗೆ ಅದ್ರ ಬೇಡ ಅಂತ. ಹಂಗೆ. ಓಕೆ ಫ್ರೆಂಡ್ಸ್, ಇವ್ರು ಏನೇನೋ ಕ್ವಶನ್ ಕೇಳ್ತಿದ್ರು. ನಂಗೆ ಮಂಡಿ ಒಳಗೆ ಒಂದು ಹೋತಿಲ್ಲ, ಹಂಗಾಗಿ ನಾನು ಆರೆಂಜ್ ತಿಂತಿದ್ದೆ. ಹಾಲಿನ ಬಟ್ಲಲ್ಲಿ ಕಪ್ಪು ಕಲ್ಲು, ಗಾದೆ ಮತ್ತೆ ಏನಂತ? ಕಣ್ಣು. ಓಕೆ, ಇದ್ರಾಗ ನಾವು ಚುಕ್ಕೆ
ಅಷ್ಟೇ. ಆಯ್ತಾ? ಒಂದು 5-6 ಕ್ವಶನ್ ಕೇಳಿರ, ಅದನ್ನ ಒಂದು 2 ಅಥವಾ 3ಕ್ಕೆ ನಾನು ಆನ್ಸರ್ ಮಾಡಿದೆ. ಐ ಟ್ರೈಡ್ ಮೈ ಬೆಸ್ಟ್. ಯಾವತ್ತು ನಮ್ಗೆ ನಾವೇ ಅಪ್ರಿಶಿಯೇಟ್ ಮಾಡ್ಕೋಬೇಕು, ಯಾರು ನಮ್ಗೆ ಅಪ್ರಿಶಿಯೇಟ್ ಮಾಡಲ್ಲ. ಸೋತ್ರು ಅಪ್ರಿಶಿಯೇಟ್ ಮಾಡ್ಕೋಬೇಕು, ಗೆದ್ರು ಅಪ್ರಿಶಿಯೇಟ್ ಮಾಡ್ಕೋಬೇಕು. ಸರಿನಾ? ಈ ಬ್ಲಾಗನ್ನು ಇಲ್ಲೇ ಮುಗಿಸ್ತಿತ್ತು. ನಿಮ್ಗೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್ ಬಾಯ್.